14ನೇ ತಾರೀಕು ಒಂದು ಭಾರಿ ದೊಡ್ಡ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದು. ಎಂತ ಅದ್ಭುತವಾದ ಕಾರ್ಯಕ್ರಮದ ಚಿಂತನೆ ಅವನಲ್ಲಿತ್ತು ಅಂದ್ರೆ, ಯಾರು ಹೋರಾಟವನ್ನು ಮಾಡಿ ಅವತ್ತಿನ ದಿನ ಜೈಲವಾಸವನ್ನು ಅನುಭವಿಸಿದ್ರಲ್ಲ, ಅವರ ಕೈಗೆ ಕುವೆಂಪು ಹೇಳ್ತಾರೆ, ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂದು ಹೇಳಿ. ಆದ್ರೆ ಇವತ್ತು ಕನ್ನಡಕ್ಕಾಗಿ ಕೈ ಎತ್ತಿರೆ ನಮ್ಮ ಪೊಲೀಸ್ನವರು ಕೋಳ ಹಾಕುವಂತ ಕಾಲಘಟ್ಟದಲ್ಲಿ ಇರುವಾಗ ನಮ್ಮ ರಾಘವೇಂದ್ರ ಜೈಲಿಗೆ ಹೋದವರ ಕೈಗೆ ಬೆಳ್ಳಿ ಕಡ್ಗ ಹಾಕ್ಲಿಕ್ಕೆ ನಿಂತಲ್ಲ, ಅದರಂತ ಖುಷಿ ಮತ್ತೊಂದಿಲ್ಲ ಅಂತ ಭಾವಿಸ್ತಾರೆ. ಪೊಲೀಸ್ ವ್ಯವಸ್ಥೆ ಕೋಳವನ್ನ ಹಾಕು, ಸರ್ಕಾರದ ವ್ಯವಸ್ಥೆ ಜೈಲು ಕಳಿಸಬಹುದು. ಅವ್ರಿಗೆ ಗೊತ್ತಿರೋದು ಇಷ್ಟೇ, ಇದೇನು ಗೊತ್ತಿಲ್ಲ. ಅವರೇನು ಹೋರಾಟಗಾರನೇ ಪ್ರಾಣ ತೆಗೆಯಕ್ಕಾಗುವುದಿಲ್ಲ. ನನ್ನ ಜೊತೆಯಲ್ಲಿ 28-30 ಜನರನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟರು. 14 ದಿವಸ ಜೈಲಲ್ಲಿ ಇಟ್ಟರು. 14 ದಿವಸ ಜೈಲಲ್ಲಿ ಇಟ್ಟರು ಸಹ ನಾವೇನು ಹಾಕಿರ್ಲಿಲ್ಲ, ಅಳುಕಿರ್ಲಿಲ್ಲ. ನಾನು ದಿನಕ್ಕೆ ಜೈಲೊಳಗಡೆ 2 ಸಭೆ ತಗೋತಿದ್ದೆ. ಬೆಳಗ್ಗೆ 1 ಸಭೆ ತಗೋತಿದ್ದೆ, ಮತ್ತೆ ಸಂಜೆ 1 ಸಭೆ ತಗೋತಿದ್ದೆ ಜೈಲೊಳಗಡೆ. ಅವ್ರನ್ನ ಹುರಿದುಂಬಿಸ್ತಿದ್ದೆ ನಮ್ಮ ಕಾರ್ಯಕರ್ತರನ್ನ. ಹೇಳಿ ಎದ್ದೇಳಿ, ಅಂಜಬೇಡಿ. ಕೆರೆಯ ಮೇಲೆ ಬರುವ ಹೀರೋಗಳೆಲ್ಲ ಹೀರೋಗಳು. ನಿಜವಾದ ಕನ್ನಡದ ಹೀರೋಗಳು ಯಾರಂದ್ರೆ ನೀವು ಕರೆಯ ಹೋರಾಟಗಾರರು. ಅವ್ರು ಹೊಟ್ಟೆಪಾಡಿಗೆ ಹೀರೋಗಳು. ಅವರೆಲ್ಲ ಹೊಟ್ಟೆಪಾಡಿಗೆ ಸಿನಿಮಾದಲ್ಲಿ ಕನ್ನಡದ ಡ್ಯಾನ್ಸು, ಕನ್ನಡದ ಡೈಲಾಗ್ಗಳು ಹೊಡ್ಕೊಂಡು ಹೊಟ್ಟೆಪಾಡಿಗೆ ಹೀರೋಗಳು ಅವರು. ನಿಜವಾದ ಹೀರೋಗಳು ಯಾರಪ್ಪ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು. ಹಾಗಾಗಿ ಅಲ್ಲಿಂದ 14 ದಿವಸ ಜೈಲು ಮುಗಿಸಿ ಆಚೆ ಬಂದು ಮತ್ತೆ ಈ ಸರ್ಕಾರದ ಪೊಲೀಸ್ ವ್ಯವಸ್ಥೆ ನನ್ನ ಒಬ್ಬನಿಗಾಗಿ ಕಾದು ನಿಂತಿತ್ತು. ಮತ್ತೆ ಬಂದು ಸೀಲು ನನ್ನ ಮತ್ತೆ ಜೈಲಿಗೆ ಕಳಿಸಿರು. ಯಾಕೆ ಜೈಲಿಗೆ ಕಳಿಸಿರೋ ಅಂದ್ರೆ, ಬಹುಶಃ ಈ ದೇಶದ ಪ್ರಧಾನಮಂತ್ರಿ ಮಾತ್ರ 0 ಟ್ರಾಫಿಕ್ ಇರುತ್ತೆ, ಇಲ್ಲ ಮುಖ್ಯಮಂತ್ರಿಗಳಿಗೆ ಇರುತ್ತೆ, ಇಲ್ಲ ಅದು ಬಿಟ್ಟರೆ ಗೃಹ ಸಚಿವರಿಗೆ 0 ಟ್ರಾಫಿಕ್ ಇರುತ್ತೆ. ಆದ್ರೆ ನನ್ನಂತ ಹೋರಾಟಗಾರನ ಜೈಲಿಗೆ ಕರ್ಕೊಂಡು ಹೋಗಕ್ಕೆ, ಕೋರ್ಟಿಗೆ ಕರ್ಕೊಂಡ್ ಬರಕ್ಕೆ 0 ಟ್ರಾಫಿಕ್ ಅಲ್ಲಿ ಕರ್ಕೊಂಡು ಬಂದು 0 ಟ್ರಾಫಿಕ್. ನಾನು ಜೀಪ್ ಅಲ್ಲಿ ಕುತ್ಕೊಂಡು ಪೊಲೀಸ್ ಹಿರಿಯ ಅಧಿಕಾರಿಗಳು ವೈರಸ್ ಅಲ್ಲಿ ಮಾತಾಡ್ತಿದ್ದ ಕೇಳಿಸ್ಕೊತಿದ್ದೆ. ಆ ಅಧಿಕಾರಿಗಳು ಹೇಳ್ತಾ ಇದ್ರು ಪೊಲೀಸ್ನವರಿಗೆ, ಕರವೇ ಕಾರ್ಯಕರ್ತರು ಯಾವಾಗ ಬೇಕಾದ್ರೂ ನಿಮ್ಮನ್ನು ಬಂದು ಜೀಪ್ ಅನ್ನು ಅಟ್ಯಾಕ್ ಮಾಡಬಹುದು, ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಳಿ, ಸರ್ಕಾರಿಗೆ ಪೊಲೀಸ್ ಬೇಡ್ರಿ, ಬಂದೋಬಸ್ತ್ ಮಾಡ್ಕೊಳ್ಳಿ, ಬಂದೋಬಸ್ತ್ ಮಾಡ್ಕೊಳ್ಳಿ. ನಾನು ಕೇಳಿ ಇಷ್ಟೊಂದು ಭಯ ಇದ್ದು ನಾನು ಯಾಕೆ ಬಂದಿಸ್ತೀನಿ. ಕರ್ಕೊಂಡು ಹೊತ್ತು ಮತ್ತೆ ಕೋರ್ಟಿ ಬಿಟ್ಟು 2 ದಿವಸ ಊಟ ಕೊಡ್ಲಿಲ್ಲ. 2 ದಿವಸ ಊಟ ಕೊಡ್ಲಿಲ್ಲ. ರಾತ್ರಿ 12, 1, 2 ಗಂಟೆ ಆಯ್ತು. ಊಟ ಕೊಡ್ತಾರೆ ಅಂತ ಕಾದು ಕೂತಿದ್ದೀನಿ. ಒಬ್ಬನೇ ನಾನು ಬೇರೆ ಸೆಲ್ಲಲ್ಲಿ. ಆ ಎದುರುಗಡೆ ಸೆಲ್ಲಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಉತ್ತರ ಕರ್ನಾಟಕದವನು ರಾತ್ರಿ 2 ಗಂಟೆಯಲ್ಲಿ ಕೂಗಿ ಹೇಳ್ತಾ ಇದ್ದಾನೆ, ಗೌಡ್ರೆ ಗೌಡ್ರೆ ಗೌಡ್ರೆ, ಸಂಚು ನಡೀತಾ ಇದೆ, ಸಂಚು ನಡೀತಾ ಇದೆ, ನಿದ್ದೆ ಮಾಡ್ಬೇಡ್ರಪ್ಪೋ, ನಿದ್ದೆ ಮಾಡ್ಬೇಡ್ರಿ ಅಂತ ಕೂಗ್ತಾವಲ್ಲ. ಅದೇನ್ ಸಂಚು ನಡೀತಿತ್ತು, ಅದೇನು ಊಟ ಬೇರೆ ಕೊಟ್ಟಿರ್ಲಿಲ್ಲ. 2 ಗಂಟೆ ಕೂತಿದ್ದೆ, ಯಾರಾದ್ರೂ ಏನಾದ್ರು ಕೊಡ್ತಾರ ಅಂತ. ನಾನು ಬೇರೆ ಆರೋಗ್ಯ ಸರಿ ಇರಲಿಲ್ಲ, ಟ್ಯಾಬ್ಲೆಟ್ ತಗೋಬೇಕಾಗಿತ್ತು. 2 ಗಂಟೆ ಆಯ್ತು, 3 ಗಂಟೆ ಆಯ್ತು, 4 ಗಂಟೆ ಆಯ್ತು, ಊಟ ಹೋಗ್ಲೇ ಇಲ್ಲ. ಕಾಲು ಕುತ್ಕೊಂಡು ಬೆಳಗ್ಗೆ 4 ಗಂಟೆಗೆ ಅಲ್ಲಿ ನೀರು ಬರುತ್ತೆ. ನೀರು ಸಹ ಇಟ್ಟಿರಲಿಲ್ಲ, ನೀರು ಬರುತ್ತೆ. ಆಗ ನೆಲ್ಲಿ ಇಲ್ಲಿ ಬಂದಂತ ನೀರನ್ನು ಕುಡಿದೆ. ಅದು ಬೀಚಿಂಗ್ ಪೌಡರ್ ಬೇರೆ ಹಾಕಿದ್ರೇನು ಹೊಟ್ಟೆ ಮಳಿಸ್ತಾ ಇತ್ತು. ಆದ್ರೂ ಸಹ ಕುಡಿದು ಮತ್ತೆ ಬೆಳಗ್ಗೆ ತಿಂಡಿ ಕೊಡ್ತಾರ ಅಂತ ನೋಡಿದ್ರೆ ತಿಂಡಿ ಕೊಡ್ಲಿಲ್ಲ, ಊಟ ಕೊಡ್ಲಿಲ್ಲ. ಮತ್ತೆ ಬೇಲ ಆಯ್ತು, ಮಧ್ಯಾಹ್ನ ಆಚೆ ಬರ್ತೀನಿ. ಮತ್ತೆ ಅದೇ ಪೊಲೀಸ್ ವ್ಯವಸ್ಥೆ ಬಂದು ನಿಂತಿದೆ, ಮತ್ತೆ ಬಂಧನ ಮಾಡಿ
ಬಂಧನ ಮಾಡಿ ಮತ್ತೆ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾರೆ, ಮತ್ತೆ ಕೋರ್ಟ್ ತಗೊಂಡು ಪ್ರೊಡ್ಯೂಸ್ ಮಾಡ್ತಾರೆ, ಬೇಲ್ ಆಗುತ್ತೆ. ಬೇಲ್ ಆಯ್ತು, ಆಚೆ ಬರ್ತೀನಿ. ಅವತ್ತೇ 9 ಕೇಸು ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. 9 ಕೇಸ್ ಒಂದೇ ಹೋರಾಟದಲ್ಲಿ 9 ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಮತ್ತೆ ಪೊಲೀಸ್ ವ್ಯವಸ್ಥೆ ನನ್ನ ಬಂಧಿಸಕ್ಕೆ ಕೂತಾಗ ನಮ್ಮ ಇಡೀ ಬೆಂಗಳೂರಿನ ವಕೀಲರು ಗಟ್ಟಿಯಾಗಿ ನಿಂತ್ಕೋತಾರೆ. ಪೊಲೀಸ್ ವ್ಯವಸ್ಥೆಗೆ ಹೇಳ್ತಾರೆ, ಯಾಕೋ ನಿಮ್ದು ಬಾರಿ ಜಾಸ್ತಿ ಆಯ್ತು, ನಾವು ಬಿಡೋದಿಲ್ಲ, ಅದೇಗ ಅರೆಸ್ಟ್ ಮಾಡ್ತೀರಾ, ಮಾಡಿ ನೋಡ್ತೀವಿ ಅಂತ ಹೇಳಿ ಸವಾಲ್ ಹಾಕ್ತಾರೆ ಇಡೀ ವಕೀಲರು. ಅವರ ವಕೀಲರು ಭವನಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ 6 ಗಂಟೆಯಲ್ಲಿ ನನಗೆ ಒಂದು ಕಾಪಿ ಕೊಡ್ತಾರೆ. ಅದು ಬಿಟ್ಟರೆ 2 ದಿವಸ ಊಟ ಇಲ್ಲ. ಬಂಧಿಸಿ ಮತ್ತೆ ತಗೊಳ್ಳುವ ಪ್ರಯತ್ನ ಅಲ್ಲಿ ಮುಗಿಯುತ್ತೆ. 27 ಡಿಸೆಂಬರ್ 27 ಮನೆ ಬಿಟ್ಟಿದ್ದೀನಿ. ಮತ್ತೆ ಜನವರಿ 27ಗೆ ಮನೆಗೆ ಹೋಗ್ತೀನಿ. 1 ತಿಂಗಳು ಅಜ್ಞಾತವಾಸವನ್ನು ಅನುಭವಿಸಿ ಅಷ್ಟು ಕೇಸ್ಗಳ ಬೇಲನ್ನು ಮಾಡಿಕೊಂಡು ಆಗ ಮತ್ತೆ ಹೋರಾಟಕ್ಕೆ ಹಿಡಿತೀನಿ.